ಸ್ನೇಹಿತರೆ ನಮಸ್ಕಾರ. 2025 ನೋಡ್ತಾನೆ ನಾವು ಕಳೆದ್ಬಿಟ್ವಿ. ಹೊಟ್ಟೆ ಉರಿಯುತ್ತಲ್ವಾ? ಯಾಕೆ ಅಂತಂದರೆ ಸಾವಿನ ಹತ್ತಿರ ದಿನೇ ದಿನೇ ನಾವು ಹೋಗ್ತಾ ಇದ್ದೀವಿ ಅಂತ ಇದರ ಅರ್ಥ. ಅಂದರೆ ಇರುವಷ್ಟು ದಿನ ಅದ್ಭುತವಾಗಿ ಅರ್ಥಪೂರ್ಣವಾಗಿ ನಾವು ಕಳೆಯೋಣ, ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸ್ಕೊಳ್ಳೋಣ ಅಂಥೇಳಿ. ಎಷ್ಟೋ ಸರ್ತಿ ಏನಾಗುತ್ತೆ ಅಂತಂದರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಅಕ್ಕಪಕ್ಕದಲ್ಲೇ ಇರೋರನ್ನ ನಾವು ಮಾತಾಡ್ಸೋದಿಲ್ಲ. ಒಂದು ಸಣ್ಣ ಕಾರಣಕ್ಕೆ ಪ್ರತಿದಿನ ಒಬ್ಬರ ಮುಖ ಒಬ್ಬರು ನೋಡ್ದಂಗೆ ಕೆಲಸ ಮಾಡ್ತೀವಿ. ಅದೆಷ್ಟು ಕಷ್ಟ ಅಲ್ವಾ? ಇಂಥ ಸಂದರ್ಭಗಳನ್ನು ದಯವಿಟ್ಟು ಬಳಸ್ಕೊಳ್ಳಿ. ನೀವೇ ಯಾರಾದರೂ ಒಬ್ಬರು ಒಂದು ಹೆಜ್ಜೆ ಕೆಳಗಡೆ ಇಳಿದು ಹತ್ರ ಹೋಗಿ ಅವತ್ತು ಏನೋ ಹೇಳ್ಬಿಟ್ಟೆ, ಉದ್ದೇಶಪೂರ್ವಕವಾಗಿ ಇಲ್ಲದೆ ಇರ್ಬೋದು, ಮನಸ್ಸಿಗೇನು ಬೇಜಾರು ಮಾಡ್ಕೋಬೇಡ, ಬಾ ಒಂದು ಅರ್ಧ ಟೀ ಕುಡ್ಕೊಂಬರೋಣ ಅಂಥೇಳಿ ಸುಮ್ಮನೆ ಒಂದು ಭುಜದ ಮೇಲೆ ಕೈ ಹಾಕಿ ನೋಡಿ. 2026 ಜನವರಿ 1ರಿಂದ ನಿಮ್ಮ ಆ ಕಚೇರಿಯ ಪರಿಸರನೇ ಬದಲಾಗ್ಬಿಡುತ್ತೆ. ಎಲ್ಲಿ ತನಕ ಇದೇ ರೀತಿ ದ್ವೇಷ ಸಾಧನೆ ಮಾಡಿಕೊಂಡು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ವಿರೋಧ ಕಟ್ಕೊಂಡು ಹೋಗೋಕ್ಕೆ ಸಾಧ್ಯ? ನಾವೇನು 1000 ವರ್ಷ ಬದುಕ್ತೀವ? ಹಾಗೆ ನಿಮ್ಮ ಊರುಗಳಲ್ಲಿ ನಿಮ್ಮ ಸುತ್ತಮುತ್ತ ಯಾವುದೋ ಕಾರಣಕ್ಕೆ, ಎಲೆಕ್ಷನ್ ಕಾರಣನೋ ಇನ್ಯಾವುದೋ ಜಮೀನು ಮನೆ ಯಾವುದೋ ಕಾರಣಕ್ಕೆ ಜಗಳಾಡ್ಬಿಟ್ಟಿರ್ತೀರ. ಇಂಥ ಸಂದರ್ಭಗಳನ್ನ ಬಳಸ್ಕೊಳ್ಳಿ. ಅವ್ರಿಗೊಂದು ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ಬಿಟ್ಟು, ಏನೋ ಅನ್ಕೋಬೇಡಪ್ಪ, ಅವತ್ತು ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಹೇಳ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಆತ್ಮೀಯತೆಯಿಂದ ಮಾತಾಡಿದ್ರೆ ನೆಕ್ಸ್ಟ್ ಡೇ ನೀವು ನೋಡಿ ಎಷ್ಟು ಉಲ್ಲಾಸವಾಗಿರ್ತೀರ. ದಾರಿಲಿ ಬರಬೇಕಾದ್ರೆ ಅವನೇ ಕೂಗಿ ಮಾತಾಡಿಸ್ತಾನೆ. ಇದಲ್ವ ನಾವು ಮಾಡಬೇಕಾಗಿರೋದು. ಈ ಎರಡನ್ನೂ ಹೋಗಲಿ. ಎಷ್ಟೋ ಸರ್ತಿ ಮನೆಗಳಲ್ಲಿ ಮಕ್ಕಳು ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅತ್ತಿಗೆ ನಾದಿನಿಯರ ನಡುವೆ ಯಾವುದೋ ಸಣ್ಣ ಸಣ್ಣ ವಿಷಯಗಳಿಗೆ ವರ್ಷಾನುಗಟ್ಟಲೆ ಮಾತಾಡಿರೋದಿಲ್ಲ. ನೋಡಿ, ಎಲ್ಲರೂ ಕೂಡ ನಿಮ್ಮೆಲ್ಲ ಮನಸ್ತಾಪಗಳನ್ನು ಬದಿಗಿಟ್ಟು ಇವತ್ತು ನೀವೇ ದೂರದಲ್ಲಿದ್ದರೂ ಪರವಾಗಿಲ್ಲ, ಫೋನಲ್ಲಿ ಒಂದ್ಸತಿ ಮಾತಾಡಿ, ಅಪ್ಪ ಅವ್ವ ಚೆನ್ನಾಗಿದ್ದೀರಾ, ಏನೋ ಕೋಪಕ್ಕೆ ಇಷ್ಟು ತಿಂಗಳು ನಾನು ಮಾತಾಡಲಿಲ್ಲ, ಬೇಜಾರು ಮಾಡ್ಕೋಬೇಡಿ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಒಂದು ಮಾತು ಹೇಳಿಬಿಡಿ. ಕರಗೋಗ್ಬಿಡ್ತಾರೆ ಅಲ್ವಾ? ಈ ಕೋಪ, ಈ ದ್ವೇಷ, ಈ ತಾಪ, ಈ ವೈಷಮ್ಯ, ಈ ಸೇಡು, ಇವು ಯಾವುವು ಕೂಡ ಮನುಷ್ಯನನ್ನು ಬೆಳೆಸೋದಿಲ್ಲ, ಮನುಷ್ಯನನ್ನು ಚಿಕ್ಕವನಾಗಿ ಮಾಡಿಸುತ್ತೆ. ಆದ್ದರಿಂದ ನಾವೇ ಒಂದು ಹೆಜ್ಜೆ ಕೆಳಗಿಳಿದು 10 ಹೆಜ್ಜೆ ದೊಡ್ಡವರಾಗ್ಬಿಡೋಣ. ನಿಮ್ಮ ಕಚೇರಿನಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ಮನೆಗಳಲ್ಲಿ ದೂರವಾದವ್ರನ್ನ ಇವತ್ತು ನೀವೇ ಹತ್ತಿರ ಹೋಗಿ ಒಂದು ಶುಭಾಶಯಗಳನ್ನ ಹೇಳಿಬಿಡಿ. ನಿಮ್ಮ ಪಾಲಿಗೆ ಅವರು ಶಾಶ್ವತವಾಗಿ ಹತ್ತಿರ ಇರ್ತಾರೆ. ಮತ್ತು ಇನ್ನೇನು ಹೇಳಿ, 2025 ನನ್ನ ಪಾಲಿಗಂತೂ ಅತ್ಯಂತ ಸುಭಿಕ್ಷವಾದ ಪಾಲು. ಯಾಕೆ ಅಂತಂದರೆ ಅನೇಕ ಜನ ಹೊಸ ಹೊಸ ಸ್ನೇಹಿತರು ನನ್ನ ಬದುಕಿನ ಪರಿಧಿಗೆ ಬಂದರು. ಎಂತೆಂಥ ಆತ್ಮೀಯರು ನನಗೆ ಸಿಕ್ಕಿದ್ರು. ಎಷ್ಟು ಕೋಟಿ ಪುಣ್ಯ ಮಾಡಿದ್ದೋ ಅಂತ ಅಂದ್ಕೊಂಡೆ ನಾನು. ಹಾಗಾಗಿ ನನ್ನ ಮುಖಪುಟದ ಎಲ್ಲ ಸುಮಾರು 15,000 ಆತ್ಮೀಯರು ನಿಮ್ಮೆಲ್ಲರಿಗೂ ಮುಂಚಿತವಾಗಿ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೇನೆ. 2026ನಲ್ಲಿ ನೀವೇನೇನು ಉದ್ದೇಶಗಳನ್ನು, ಪ್ಲ್ಯಾನ್ಗಳನ್ನು ಮತ್ತು ಯೋಜನೆಗಳನ್ನು ಮಾಡ್ಕೊಂಡಿದ್ದೀರೋ ಅವೆಲ್ಲವೂ ಕೈಗೂಡಲಿ. ಆ ಶಕ್ತಿನ ಭಗವಂತ ನಿಮಗೆ ಕೊಡಲಿ. ಹಾಗೆಯೇ ನಿಮ್ಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಮುಂಚಿತವಾಗಿ ನಾನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಥ್ಯಾಂಕ್ ಯು.